Hello, my dear students. Welcome back to Learn Easily channel. A Character, poem by Robert William Service. ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನ ಈಗ ನಾವು ಕಲಿಯೋಣ. ಅ ಕ್ಯಾರೆಕ್ಟರ್ ಅಂದರೆ ವ್ಯಕ್ತಿತ್ವ. ಈ ಒಂದು ಪದ್ಯದಲ್ಲಿ ರಾಬರ್ಟ್ ವಿಲಿಯಂ ಸರ್ವಿಸ್ ರವರು ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್, ವ್ಯಕ್ತಿತ್ವ ಅಂತ ಏನು ಕರಿತೀವಿ, ಅದರಲ್ಲೂ ಕೂಡ ಪರ್ಸನಲ್ ಕ್ವಾಲಿಟೀಸ್, ಆ ಒಂದು ವ್ಯಕ್ತಿಯ ಪರ್ಸನಲ್ ಕ್ವಾಲಿಟೀಸ್ನ ಒಂದು ಅನಾಲಿಸಿಸ್, ವಿಶ್ಲೇಷಣೆಯನ್ನು ಮಾಡ್ತಾ ಒಬ್ಬ ವ್ಯಕ್ತಿಯಲ್ಲಿ ಬರ್ತಕ್ಕಂತಹ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಲ್ಲೂ ಸಹ ಒಂದು ಮಾರಲ್ ಕ್ಯಾರೆಕ್ಟರ್, ನೈತಿಕ ಗುಣ, ಮತ್ತು ಆ ವ್ಯಕ್ತಿ ಈ ಪ್ರಪಂಚದಲ್ಲಿ ತಾನು ತೋರ್ಪಡಿಸಿಕೊಳ್ಳತಕ್ಕಂತಹ ವಿವಿಧ ರೀತಿಯ ಗುಣಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಈ ಒಂದು ಪೊಯಮ್ ಎ ಕ್ಯಾರೆಕ್ಟರನ್ನು ಬರೆದಿರ್ತಾರೆ. ಈ ಪದ್ಯದಲ್ಲಿ ರಾಬರ್ಟ್ ವಿಲಿಯಂ ಸರ್ವಿಸ್ ರವರು ಯಾವ ರೀತಿ ತಮ್ಮ ಕ್ಯಾರೆಕ್ಟರನ್ನು ಇಟ್ಕೋಬೇಕು, ಈ ಒಂದು ಜನರಿಗೆ ಯಾವ ರೀತಿ ಕಾಣಿಸ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಈ ಮೊದಲ ಒಂದು 2 ಸಾಲುಗಳನ್ನು ನಾವು ಗಮನಿಸಿದಾಗ ಈ ಒಂದು ಪದ್ಯದ ಒಂದು ಆಶಯ ನಮಗೆ ಗೊತ್ತಾಗುತ್ತೆ. ಈ ಮೊದಲ 2 ಸಾಲಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಹೌ ಆಫನ್ ಡು ಐ ವಿಶ್ ಐ ವರ್ ವಾಟ್ ಪೀಪಲ್ ಕಾಲ್ ಎ ಕ್ಯಾರೆಕ್ಟರ್. ಅಂದರೆ ನಾನು ಎಷ್ಟು ಬಾರಿ ಬಯಸ್ತಾ ಇದ್ದೇನೆ ಈ ಜನರು ಒಳ್ಳೆಯ ವ್ಯಕ್ತಿ, ಒಂದು ಕ್ಯಾರೆಕ್ಟರ್ ಅಂತ ಕರೀತಕ್ಕಂಥ ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ. ಅಂದರೆ ಇಲ್ಲಿ ಕವಿ ತಾನು ಯಾವ ರೀತಿಯ ವ್ಯಕ್ತಿ ಆಗಬೇಕು ಎಂಬ ಒಂದು ಆಸೆ ಪಡ್ತಾ ಇದ್ದಾರೆ, ಅದನ್ನು ಇಲ್ಲಿ ವ್ಯಕ್ತಪಡಿಸಲು ಹೋಗ್ತಾ ಇದ್ದಾರೆ. ಅದರಲ್ಲೂ ಸಹ ಜನರು ಒಂದು ವ್ಯಕ್ತಿತ್ವ, ಒಂದು ಕ್ಯಾರೆಕ್ಟರ್ ಅಂತ ಕರಿತಾ ಇದ್ದಾರೆ ಅಂದರೆ ಅಂತಹ ವ್ಯಕ್ತಿ ನಾನು ಆಗಬೇಕು. ಅಂದರೆ ಈ ಸಾಲಿನ ಒಂದು ಅರ್ಥ ಇಷ್ಟೇ, ಕ್ಯಾರೆಕ್ಟರ್ ಅಂದರೆ ಒಂದು ಪಾಸಿಟಿವ್ ಆಗಿರಬೇಕು, ಸಕಾರಾತ್ಮಕವಾಗಿ ಪ್ರಭಾವ ಬೀರ್ತಕ್ಕಂತಹ ಒಂದು ಸ್ಪೆಷಲ್ ಗುಣವುಳ್ಳಂತಹ, ಎಲ್ಲರಿಂದಲೂ ಮೆಚ್ಚುಗೆಯ ಪಡೆಯುವಂತಹ ಒಂದು ಕ್ಯಾರೆಕ್ಟರ್, ವ್ಯಕ್ತಿತ್ವವನ್ನು ನಾನು ಪಡೆಯಬೇಕು, ಎಲ್ಲರಿಂದ ನಾನು ಗುರುತಿಸಲ್ಪಡಬೇಕು ಅಂತಕ್ಕಂಥದ್ದು ಒಂದು ಮೇನ್ ಥೀಮ್, ಒಂದು ಆಶಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಎ ರೈಪ್ ಆ್ಯಂಡ್ ಚೆರೂಬಿಕ್ ಓಲ್ಡ್ ಚಾಪಿ ಹೂ ಲೈವ್ಸ್ ಟು ಮೇಕ್ ಹೀಸ್ ಫೆಲೋಸ್ ಹ್ಯಾಪಿ. ನೋಡಿ, ಇಲ್ಲಿ ಒಂದು ರೈಪ್ ಅಂದರೆ ಹಣ್ಣಾದ, ಅಂದರೆ ಮೆಚೂರ್ ಆಗಿರ್ತಕ್ಕಂತಹ ಒಬ್ಬ ಅನುಭವಿಯಾದಂತಹ ಚೆರೂಬಿಕ್ ಅಂದರೆ ಒಂದು ರೀತಿಯ ದೇವದೂತನಂತಹ ಮುಖಭಾವವನ್ನು ಹೊಂದಿರತಕ್ಕಂತಹ, ಸಂತೋಷ ಮುಗ್ಧತೆಯುಳ್ಳಂತಹ ಒಬ್ಬ ಚಾಪಿ, ಓಲ್ಡ್ ಚಾಪಿ ಅಂದರೆ ಒಬ್ಬ ಅನುಭವಿ, ಒಬ್ಬ ವಯಸ್ಸಾದಂತಹ ಮುದುಕನಾಗಿರಬೇಕು, ಅಂದರೆ ಒಬ್ಬ ವೃದ್ಧ ವ್ಯಕ್ತಿಯಾಗಿ ನಾನು ಕಾಣಿಸ್ಕೋಬೇಕು. ಅಂದರೆ ಇಲ್ಲಿ ಕವಿ ವಯಸ್ಸಾದರೂ ಕೂಡ ಜೀವನದ ಅನುಭವದಿಂದ ನಾನು ತುಂಬ ಪಕ್ವನಾಗಿದ್ದೇನೆ, ಮತ್ತು ಇನ್ನು ಸಂತೋಷದಿಂದ, ಮೃದುವಾಗಿ, ಸೌಮ್ಯತೆಯಿಂದ ತುಂಬಿದವನಾಗಿರಬೇಕು ನಾನು ಅಂತ ಅವರು ಬಯಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹೂ ಲಿವ್ಸ್ ಟು ಮೇಕ್ ಹಿಸ್ ಫೆಲೋಸ್ ಹ್ಯಾಪಿ, ತನ್ನ ಸುತ್ತಲಿನಲ್ಲಿರುವವರೆಲ್ಲರೂ ಸಂತೋಷ ಪಡಿಸೋದಕ್ಕಾಗಿ ನಾನು ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಾನು ನಿಸ್ವಾರ್ಥಿಯಾಗಿ ಸೇವೆ ಸಲ್ಲಿಸ್ತಾ ಪರರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣುವ ಒಂದು ಮನೋಭಾವವನ್ನು ಹೊಂದಿರತಕ್ಕಂತಹ ವ್ಯಕ್ತಿ, ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಬೇಕು, ಆದರ್ಶವಾಗಿರಬೇಕು, ಒಬ್ಬ ಅಂತಹ ಕ್ಯಾರೆಕ್ಟರನ್ನು ನಾನು ಪಡಿಬೇಕು ಅಂತ ಹೇಳ್ತಾರೆ. ನಂತರ ವಿತ್ ಇನ್ ಹಿಸ್ ಐಸ್ ಅ ಮೆರಿ ಟ್ವಿಂಕಲ್ ಆ್ಯಂಡ್ ಅರೌಂಡ್ ಈಸ್ ಲಿಪ್ಸ್ ಎ ಲಾಫಿಂಗ್ ರಿಂಕಲ್. ನೋಡಿ, ಇಲ್ಲಿ ಹೇಳ್ತಾ ಇದ್ರೆ ಆ ವ್ಯಕ್ತಿ ಹೇಗಿರ್ಬೇಕಪ್ಪ ಅಂದರೆ ಆತನ ಕಣ್ಣುಗಳಲ್ಲಿ ಒಂದು ಸಂತೋಷದ ಹೊಳಪಿರಬೇಕು, ಉಲ್ಲಾಸಭರಿತವಾದಂತಹ, ಸದಾಕಾಲ ಆನಂದದಿಂದ ಇರುವಂತಹ ಮನಸ್ಸನ್ನು ಹೊಂದಿರಬೇಕು. ಅದರ ಜೊತೆಗೆ ಆ ಲಿಪ್ಸ್ನ ಮೇಲೆ ಏನಿರಬೇಕಪ್ಪ ಅಂದರೆ ನಗುವಿನಿಂದ ಕೂಡಿರ್ತಕ್ಕಂತಹ ರಿಂಕಲ್ಸ್ ಇರಬೇಕು, ಸುಕ್ಕುಗಳಿರಬೇಕು, ಗುರುತುಗಳಿರಬೇಕು ಅಂತ. ಅಂದರೆ ತಾನು ಯಾವಾಗಲೂ ನಗುತ್ತಾ ಸಂತೋಷದಿಂದ ಇರಬೇಕು, ಆ ನಗುವೆ ಅವನ ಮುಖದ ಮೇಲಿನ ಗುರುತಾಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹೂ ರೇಡಿಯೇಟಿಂಗ್ ಹೋಪ್ ಅಂಡ್ ಚೀರ್ ಗ್ರೋಸ್ ಕಿಂಡ್ಲಿಯರ್ ವಿತ್ ಎವ್ರಿ ಇಯರ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಆತ ಯಾರಾಗಿರಬೇಕು, ಆ ಕ್ಯಾರೆಕ್ಟರ್ ಹೇಗಿರಬೇಕಂದ್ರೆ ಆತ ಯಾವಾಗಲೂ ಸಹ ಆ ಒಂದು ನಂಬಿಕೆ, ಹೋಪ್, ಒಂದು ಭರವಸೆಯನ್ನು, ಚಿಯರ್ ಒಂದು ಉಲ್ಲಾಸ, ಸಂತೋಷವನ್ನು ಆತ ರೇಡಿಯೇಟಿಂಗ್ ಅಂದರೆ ವರ್ಸಿಸ್ತಾ ಇರಬೇಕು. ಅಂದರೆ ಆತ ಎಲ್ಲರಿಗೂ ಆ ರೀತಿ ಕಾಣ್ತಾ ಇರಬೇಕು, ತಾನು ಬೇರೆಯವರಿಗೆ ಸ್ಫೂರ್ತಿ ಮತ್ತು ಒಂದು ಪಾಸಿಟಿವ್ ಎನರ್ಜಿ ಆಗಿರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಬಯಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಹೆಚ್ಚಾಗಿ ತಾನು ಕೈಂಡ್ಲಿಯರ್,
ಒಂದು ಕರುಣೆಯುಳ್ಳ ವ್ಯಕ್ತಿಯಾಗಿ ಬೆಳಿಬೇಕು. ವಯಸ್ಸಾದಂತೆ ಅನುಭವದಿಂದ ಆತ ಒಂದು ಕಟುವಾಗುವ ಬದಲು ಹೆಚ್ಚು ಹೆಚ್ಚು ಕರುಣಾಮಯಿಯಾಗಿರಬೇಕು. ಮೃದು ಹೃದಯ ಹೊಂದಿರತಕ್ಕಂತಹ ಒಂದು ಕ್ಯಾರೆಕ್ಟರ್ ಆಗಿ ತಾನು ಬೆಳಿಬೇಕು ಅಂತ ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಫಾರ್ ದಿಸ್ ಐಡಿಯಲ್ ಲೆಟ್ ಮೀ ಸ್ಟ್ರೈವ್ ಅಂಡ್ ಕೀಪ್ ದ ಲ್ಯಾಡ್ ಇನ್ ಮೀ ಅಲೈವ್. ಅಂದ್ರೆ ಈ ಒಂದು ಉದ್ದೇಶಕ್ಕಾಗಿ, ಐಡಿಯಲ್, ಈ ಒಂದು ಉದ್ದೇಶ ಸಾಧನೆಗಾಗಿ ಅಥವಾ ಈ ಒಂದು ಆದರ್ಶಕ್ಕಾಗಿ ನಾನು ಪ್ರಯತ್ನ ಪಡಬೇಕು. ಸ್ಟ್ರೈವ್ ಅಂದ್ರೆ ನಾನು ಪ್ರಯತ್ನಿಸಬೇಕು. ಅಂದ್ರೆ ಇಲ್ಲಿ ಕವಿ ತನ್ನ ಒಂದು ಸಂಕಲ್ಪವನ್ನ ಹೇಳ್ತಾ ಇದ್ದಾರೆ. ಆ ಉತ್ತಮವಾದಂತಹ ಕ್ಯಾರೆಕ್ಟರ್ ಅನ್ನ ತಲುಪಲು ನಾನು ನಿರಂತರವಾಗಿ ಶ್ರಮಿಸಬೇಕು. ಅಂಡ್ ಕೀಪ್ ದ ಲ್ಯಾಡ್ ಇನ್ ಮೀ ಅಲೈವ್. ಈ ರೀತಿ ನಾನು ಶ್ರಮಿಸಬೇಕಾದ್ರೆ ನನ್ನೊಳಗಡೆ ಇರ್ತಕ್ಕಂಥ ಲ್ಯಾಡ್, ಒಂದು ಹುಡುಗನನ್ನ, ಆ ಮಗುವಿನ ಗುಣವನ್ನ ಜೀವಂತವಾಗಿಡಬೇಕು. ಅಂದ್ರೆ ಆ ಲ್ಯಾಡ್ ಇನ್ ಮೀ ಅಲೈವ್ ಅಂದಾಗ ಇದು ಒಂದು ಮೃದುತ್ವ, ಕುತೂಹಲ, ಉತ್ಸಾಹ, ಸರಳತೆಯಂತಹ ಯೌವನದ ಗುಣಗಳನ್ನ ವಯಸ್ಸಾದ ನಂತರವೂ ಕೂಡ ಉಳಿಸ್ಕೋಬೇಕು ಅಂತ ಕವಿ ಹೇಳ್ತಾರೆ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ನಾರ್ ಆರ್ಗ್ಯುಮೆಂಟ್ ನಾರ್ ಆಂಗರ್ ನೋ ಬಟ್ ಮೈ ಓನ್ ವೇ ಸೆರೆನ್ಲಿ ಗೋ. ನೋ ಆರ್ಗ್ಯುಮೆಂಟ್ ನಾರ್ ಆಂಗರ್ ನೋ ಅಂದ್ರೆ ಯಾವುದೇ ಒಂದು ಆರ್ಗ್ಯುಮೆಂಟ್, ವಾದ ಮತ್ತೆ ವಿವಾದಗಳಿರಬಾರ್ದು, ಮತ್ತೆ ಆ ಕೋಪವನ್ನ ನಾನು ಯಾವತ್ತೂ ಸಹ ಪಡಿಬಾರ್ದು. ಅದರಿಂದ ನಾನು ದೂರ ಇರಬೇಕು. ವಾದಗಳಿಂದ, ಕೋಪದಿಂದ ನಾನು ದೂರ ಇರಬೇಕು. ಜೀವನದಲ್ಲಿ ಅನಗತ್ಯವಾಗಿ ಬರ್ತಕ್ಕಂತಹ ಜಗಳಗಳು, ಕಲಹಗಳು ಮತ್ತೆ ಕೋಪದಿಂದ ದೂರ ಇರತಕ್ಕಂತಹ ಶಾಂತಿಯುತ ಮನಸ್ಥಿತಿಯನ್ನ ನಾನು ಪಡಿಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಬಟ್ ಮೈ ಓನ್ ವೇ ಸೆರನ್ಲಿ ಗೋ. ಆದರೆ ನನ್ನದೇ ಆದ ಮಾರ್ಗದಲ್ಲಿ ಶಾಂತಿಯಾಗಿ ನಾನು ಮುಂದುವರಿಯಬೇಕು. ಇತರರ ಗೊಂದಲಗಳಿಗೆ ಮತ್ತು ಇತರರ ಕಲಹಗಳಿಗೆ ಯಾವ ಪ್ರಭಾವಕ್ಕೆ ನಾನು ಒಳಗಾಗಬಾರ್ದು. ನಾನು ಆಂತರಿಕ ಶಾಂತಿಯಿಂದ ನನ್ನದೇ ಆದ ಒಂದು ಸತ್ಯ ಮಾರ್ಗದಲ್ಲಿ ನಾನು ಮುನ್ನಡೆಯಬೇಕು ಅಂತ, ಆ ರೀತಿಯ ಕ್ಯಾರೆಕ್ಟರ್ ನನ್ನಲ್ಲಿ ಇರಬೇಕು ಅಂತ ಹೇಳ್ತಾರೆ. ದ ಓಸ್ ಆಫ್ ಮೆನ್ ಟು ಅಂಡರ್ಸ್ಟ್ಯಾಂಡ್ ಯೆಟ್ ವಾಕ್ ವಿತ್ ಹ್ಯೂಮರ್ ಹ್ಯಾಂಡ್ ಇನ್ ಹ್ಯಾಂಡ್. ನೋಡಿ, ಇಲ್ಲಿ ಹೋಯ್ಸ್ ಅಂದ್ರೆ ದುಃಖಗಳು ಅಂತ. ಮನುಷ್ಯರ ದುಃಖಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತೆ ಅದರ ಆ ದುಃಖಗಳೊಂದಿಗೆ ನಾನು ಹಾಸ್ಯದೊಂದಿಗೆ ಕೈ ಜೋಡಿಸಿ ನಾನು ನಡಿಬೇಕು ಅಂತ. ಎಟ್ ವಾಕ್ ವಿತ್ ಹ್ಯೂಮರ್ ಹ್ಯಾಂಡ್ ಇನ್ ಹ್ಯಾಂಡ್. ದುಃಖಗಳು ಅದರ ಜೊತೆಗೆ ಒಂದು ಹಾಸ್ಯವನ್ನು ಕೈ ಜೋಡಿಸಿ ನಾನು ನಡಿಬೇಕು. ಕೇವಲ ಸಂತೋಷದಲ್ಲಿರುವುದು ಮಾತ್ರ ಅಲ್ಲ, ಇತರರಿಗೆ ಸಂಕಷ್ಟಗಳಿಗೆ ನಾನು ಸಹಾನುಭೂತಿಯನ್ನು ತೋರಿಸಬೇಕು. ಅವುಗಳನ್ನು ಗ್ರಹಿಸುವಂತಹ ಒಂದು ಸಾಮರ್ಥ್ಯ ನನ್ನಲ್ಲಿರಬೇಕು. ಜೀವನದ ಕಷ್ಟಗಳನ್ನ, ನೋವುಗಳನ್ನ ಅರ್ಥ ಮಾಡಿಕೊಂಡ್ರೂ ಕೂಡ ಆ ಒಂದು ಹ್ಯೂಮರ್, ವಿಡಂಬನೆ ಮತ್ತು ಅವುಗಳನ್ನ ಲೈಟ್ ಆಗಿ ತಗೊಂಡು ಆ ಜೀವನವನ್ನ ಎದುರಿಸ್ತಾ ನಾನು ಮುಂದೆ ಸಾಗಬೇಕು. ಆ ರೀತಿಯ ಕ್ಯಾರೆಕ್ಟರ್ ಇರಬೇಕು ಅಂತ ಹೇಳ್ತಾರೆ. ಟು ಲವ್ ಈಚ್ ಡೇ ಅಂಡ್ ವಂಡರ್ ವೈ ಫೋಕ್ಸ್ ಆರ್ ನಾಟ್ ಸೋ ಜೋಕಂಡ್ ಆಸ್ ಐ. ನೋಡಿ, ಇಲ್ಲಿ ಹೇಳ್ತಾರೆ, ಪ್ರತಿದಿನವೂ ಪ್ರೀತಿಸುವುದನ್ನು ನಾನು ಪಡಿಬೇಕು. ವಾಂಡರ್ ವೈ ಆದರೆ ಒಂದು ಆಶ್ಚರ್ಯವನ್ನು ನಾನು ಪಡಿಬೇಕು. ಜನರು ನನ್ನಷ್ಟು ಏಕೆ ಸಂತೋಷದಿಂದ ಇಲ್ಲ ಅಂತ ನಾನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಜೀವನದ ಬಗ್ಗೆ ಒಂದು ಪಾಸಿಟಿವಿಟಿಯನ್ನು ಇಟ್ಕೋಬೇಕು, ಆಳವಾದ ಪ್ರೀತಿಯನ್ನು ಹೊಂದಿರಬೇಕು, ಮತ್ತೆ ಈ ಒಂದು ಸುಂದರ ಬದುಕಿನ ರಹಸ್ಯವನ್ನು ಕುತೂಹಲದಿಂದ ನೋಡಬೇಕು. ನಾನು ಕಂಡುಕೊಂಡ ಸಂತೋಷದ ಒಂದು ದಾರಿಯನ್ನು ಇತರರು ಏಕೆ ಅದನ್ನು ಫಾಲೋ ಮಾಡ್ತಾ ಇಲ್ಲ, ಅದನ್ನು ಅನುಸರಿಸ್ತಾ ಇಲ್ಲ ಅಂತ ಆಶ್ಚರ್ಯಪಡಬೇಕು. ತನ್ನ ಸಂತೋಷದ ಮಟ್ಟವನ್ನು ಎತ್ತಿ ತೋರಿಸಬೇಕು ಅಂತ ಹೇಳ್ತಾರೆ. ಸೊ ಬಿ ಯು ಸಿಂಪಲ್, ಡೀಸೆಂಟ್, ಕೈಂಡ್, ವಿತ್ ಜೆಂಟಲ್ ಹಾರ್ಟ್ ಆ್ಯಂಡ್ ಕ್ವೈಟ್ ಮೈಂಡ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ನೀ ಹೇಗಿರಬೇಕು, ಹಾಗಾಗಿ ನೀನು ಸರಳವಾಗಿರಬೇಕು, ಸಜ್ಜನನಾಗಿರಬೇಕು, ಸಭ್ಯನಾಗಿರಬೇಕು, ದಯಾಳು ಆಗಿರಬೇಕು. ಕವಿ ಓದುಗರಿಗೆ ಹೇಳ್ತಾ ಇದ್ದಾರೆ ಅಥವಾ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಆ ಸಲಹೆ ಉತ್ತಮ ಜೀವನಕ್ಕೆ ಸರಳತೆ, ಸಭ್ಯತೆ, ದಯೆ, ಕರುಣೆ ಇವೆಲ್ಲವೂ ಸಹ ಮುಖ್ಯ. ಅದರ ಜೊತೆಗೆ ಮೃದುವಾದ ಹೃದಯ ಮತ್ತು ಶಾಂತ ಮನಸ್ಸಿನೊಂದಿಗೆ ನಾವು ಮುನ್ನಡಿಬೇಕು. ಹೃದಯದಲ್ಲಿ ಕರುಣೆ ಮತ್ತು ಮನಸ್ಸಿನಲ್ಲಿ ಸ್ಥಿರತೆ ಇರುವುದು ಆದರ್ಶ ವ್ಯಕ್ತಿತ್ವದ ಲಕ್ಷಣಗಳು ಅಂತ ಹೇಳ್ತಾರೆ. ನಂತರ ಅಂಡ್ ಇಫ್ ಟು ರೈಟಿಯಸ್ ಆಂಗರ್ ಸ್ಟಂಗ್ ರಿಸ್ಟ್ರೈನ್ ಯುವರ್ ಟೆಂಪರ್ ಅಂಡ್ ಯುವರ್ ಟಂಗ್. ನೋಡಿ, ಒಂದು ನ್ಯಾಯಯುತವಾದಂತಹ ಕೋಪಕ್ಕೆ ಗುರಿಯಾದರೂ ಸಹ ನೀನು ನಿನ್ನ ಸಿಟ್ಟು ಮತ್ತು ಮಹತ್ತು ಮತ್ತು ನಿನ್ನ ನಾಲಿಗೆಯನ್ನ ನಿಯಂತ್ರಣದಲ್ಲಿಟ್ಕೊಂಡಿರಬೇಕು ಅಂತ. ಇದು ತನಗೆ ತಾನೇ ಹೇಳ್ತಾ ಇದ್ದಾರೆ, ಅದರ ಜೊತೆಗೆ ನಮಗೂ ಸಹ ಹೇಳ್ತಾ ಇದ್ದಾರೆ. ಅನ್ಯಾಯ ಅಥವಾ ತಪ್ಪು ನಡೆದಾಗ ಕೋಪ ಬರೋದು ಸಹಜ, ಅದನ್ನು ನಿಯಂತ್ರಿಸುವ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು. ನಿನ್ನ ಕೋಪ
ಮತ್ತು ನಿನ್ನ ಮಾತನ್ನು ನಿಯಂತ್ರಣದಲ್ಲಿಟ್ಕೋಬೇಕು. ಕೋಪ ಬಂದಾಗ ಆತುರದ ಮಾತು ಮತ್ತು ವರ್ತನೆಯಿಂದ ಆಗುವ ಹಾನಿಯನ್ನು ತಪ್ಪಿಸಲು ನಾವು ತುಂಬ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾರೆ. ನಂತರ ಲೆಟ್ ಥಾಟ್ ಫಾರ್ ಅದರ್ಸ್ ಬಿ ಯುವರ್ ಗೈಡ್. ಇತರರ ಬಗ್ಗೆ ಒಂದು ಕಾಳಜಿ ನಿನಗೆ ಒಂದು ಮಾರ್ಗದರ್ಶಿಯಾಗಿರಲಿ. ಆ್ಯಂಡ್ ಎ ಪೇಷನ್ಸ್ ಟ್ರಂಪ್ ಓವರ್ ಪ್ರೈಡ್. ಮತ್ತು ಆ ತಾಳ್ಮೆಯು ಅಹಂಕಾರದ ಮೇಲೆ ಜಯ ಸಾಧಿಸಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ವಾರ್ಥಕ್ಕಿಂತ ಹೆಚ್ಚು ಪರ ಚಿಂತನೆ ಜೀವನದ ನಿರ್ಧಾರಗಳಿಗೆ ಆಧಾರವಾಗಿರಬೇಕು. ಮತ್ತು ಅಹಂಕಾರವನ್ನು ಬಿಟ್ಟು ತಾಳ್ಮೆ ಮತ್ತು ಸಹನೆಯಿಂದ ಬದುಕುವುದು ಯಶಸ್ಸು ಮತ್ತು ಶಾಂತಿಗೆ ದಾರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವಿತ್ ಚಾರಿಟಿ ಫಾರ್ ದೋಸ್ ಹೂ ಎರ್ ಲಿವ್ ಲೈಫ್ ಸೋ ಫೋಕ್ಸ್ ಮೇ ಸೇ ಯು ವರ್. ತಪ್ಪು ಮಾಡುವವರ ಬಗ್ಗೆ ನಿನಗೆ ದಯೆ ಮತ್ತು ಉದಾರತೆ ಇರಲಿ, ಜನರು ನಿನ್ನ ಬಗ್ಗೆ ಹೀಗೆ ಹೇಳುವಂತೆ ಜೀವನವನ್ನು ನಡೆಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮನುಷ್ಯರು ತಪ್ಪು ಮಾಡೋದು ಸಹಜ. ಅಂಥವರನ್ನು ದೂಷಿಸುವ ಬದಲು ಕ್ಷಮಿಸು, ಅವರನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ದೊಡ್ಡ ಮನಸ್ಸನ್ನು ಇಟ್ಕೋ. ಮತ್ತು ನಿನ್ನ ಬದುಕು ಇತರರಿಗೆ ಮಾದರಿಯಾಗಬೇಕು. ಮತ್ತು ನಿನ್ನ ಒಂದು ಸಾವಿನ ನಂತರವೂ ಸಹ ಜನರು ನಿನ್ನನ್ನು ಒಳ್ಳೆಯ ರೀತಿಯಲ್ಲಿ ನೆನಪಿಸ್ಕೊಳ್ಬೇಕು. ಆ ರೀತಿಯ ಕ್ಯಾರೆಕ್ಟರನ್ನು ಬೆಳೆಸ್ಕೊ ಅಂತ ನಮಗೆ ಹೇಳ್ತಾ ಇದ್ದಾರೆ. ಹಾಗೆ ಆತವು ಕೂಡ ಇದನ್ನು ಫಾಲೋ ಮಾಡೋ ರೀತಿಯಲ್ಲಿ ಈ ಸಾಲುಗಳನ್ನು ಹೇಳ್ತಾ ಕೊನೆಯ ಸಾಲನ್ನು ಹೇಳ್ತಾರೆ, ಗಾಡ್ ಬ್ಲೆಸ್ ಯುವರ್ ಹಾರ್ಟ್. ದೇವರು ನಿನ್ನ ಹೃದಯವನ್ನು ಒಂದು ಆಶೀರ್ವದಿಸಲಿ. ಅಂದರೆ ಒಬ್ಬ ವ್ಯಕ್ತಿತ್ವ, ಒಳ್ಳೆಯ ಗುಣವುಳ್ಳ ವ್ಯಕ್ತಿಯ ಕ್ಯಾರೆಕ್ಟರ್ ಅಂದಾಗ ಜನರು ನಿನ್ನನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುವ, ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡ್ತಕ್ಕಂತಹ ಒಂದು ನಿಜವಾದ ಒಂದು ವ್ಯಕ್ತಿತ್ವ, ಚಾರಿತ್ರ್ಯವಂತ ಎಂದು ಗುರುತಿಸುವ ಜೀವನ ನೀನು ನಡೆಸಬೇಕು. ಹಾಗೆ ಅಂತಹ ಜೀವನ ನಾನು ಕೂಡ ನಡೆಸಬೇಕು ಅಂತಕ್ಕಂತಹ ಒಂದು ಆಶಯವನ್ನು ಕವಿ ಇಲ್ಲಿ ರಾಬರ್ಟ್ ವಿಲಿಯಮ್ಸ್ ಸರ್ವಿಸ್ ರವರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಕೊನೆ ಸಾಲುಗಳನ್ನು ಗಮನಿಸಿ. ವಿತ್ ಚಾರಿಟಿ ಫಾರ್ ದೋಸ್ ಹೂ ಏರ್. ನಿನ್ನ ಬಗ್ಗೆ ಅಥವಾ ತಪ್ಪು ಮಾಡುವವರ ಬಗ್ಗೆ ನಿನಗೆ ಚಾರಿಟಿ ಇರಲಿ, ದಯೆ ಇರಲಿ, ಉದಾರತೆ ಇರಲಿ. ಲಿವ್ ಲೈಫ್ ಸೋ ಫೋಕ್ಸ್ ಮೇ ಸೇ ಯು ವರ್. ನೀನು ಜನರ ಬಗ್ಗೆ ಹೀಗೆ ಹೇಳುವಂತೆ ಜೀವನ ನಡೆಸು. ಅಂದರೆ ನಿನ್ನ ಬದುಕು ಇತರರಿಗೆ ಮಾದರಿಯಾಗಬೇಕು. ನಿನ್ನ ಸಾವಿನ ನಂತರ ಜನ ಏನು ಹೇಳಬೇಕು ಅಂದರೆ, ಗಾಡ್ ಬ್ಲೆಸ್ ಯುವರ್ ಹಾರ್ಟ್. ದೇವರು ನಿನ್ನ ಹೃದಯವನ್ನು ಅಥವಾ ನಿನ್ನನ್ನು ಆಶೀರ್ವದಿಸಲಿ ಅಂತ ಹೇಳಬೇಕು. ಅಂತಹ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ, ಗುಣವುಳ್ಳಂತಹ, ಕ್ಯಾರೆಕ್ಟರನ್ನು ಇರ್ತಕ್ಕಂತಹ ವ್ಯಕ್ತಿಯಾಗಬೇಕು ನೀನು ಅಂತ ಹೇಳಿ ಕವಿ ತಮ್ಮ ಅಂತಿಮವಾದಂಥ ಆಶಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಎಕ್ಸ್ಪ್ಲನೇಷನ್ನೊಂದಿಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆಲ್ಲ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.